ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ಹರಡವರ್ ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಸದ್ಯದಲ್ಲಿ ಈ ಕಂಪನಿಯಿಂದ ಹೊಸದಾಗಿ ಗುರು ಟೊಮೆಟೊ ತಳಿನ ಈ ಮಾರ್ಕೆಟಲ್ಲಿ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. 6 ತಿಂಗಳಿಂದ ಸತತವಾಗಿ ನಾವು ರೈತರ ಸಂಪರ್ಕದಲ್ಲಿದ್ದೀವಿ. ನರ್ಸರಿ ಓನರ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಮಾರ್ಚ್ 5ನೇ ತಾರೀಕು ಗುಮ್ಮರೆಡ್ಡಿಪಳ್ಳಿ ವೆಂಕಟೇಶ್ ರೆಡ್ಡಿ ಅವರ ತೋಟದಲ್ಲಿ ಅವರು 5 ಎಕರೆಗೆ ಗುರು ಟೊಮೆಟೊ ನಾಟಿ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು. 500 ಜನ ನಾವು ಪ್ರಗತಿಪರ ರೈತರನ್ನು ಸೇರಿಸಿದ್ದು. 50 ಜನ ನರ್ಸರಿ ಓನರ್ಸ್ ಬಂದಿದ್ರು. ಟೊಮೆಟೊ ಮಂಡಿ ಮರ್ಚೆಂಟ್ಸ್ ಬಂದಿದ್ರು. ಎಲ್ಲಾರದು ಒಪಿನಿಯನ್ ತುಂಬಾ ಚೆನ್ನಾಗಿದೆ. ಈ ತಳಿಯ ವೈಶಿಷ್ಟ್ಯತೆಗಳು ಏನು ಅಂತಂದ್ರೆ, ಒಂದು ಶೇಪ್ ಚೆನ್ನಾಗಿದೆ, ಬಣ್ಣ ಚೆನ್ನಾಗಿದೆ, ಆಕಾರ ಚೆನ್ನಾಗಿದೆ, ಜೊತೆಗೆ ಇಳುವರಿ ನೀವು ಯಾವುದೇ ಗಿಡದಲ್ಲಿ ನೋಡಿ ಬುಡದಿಂದ ತುದಿಯವರೆಗೂ ಒಳ್ಳೆ ಹಣ್ಣು ಕಚ್ಚುತ್ತೆ. ಇದು ಜೊತೆಗೆ ಗಟ್ಟಿ ಜಾಸ್ತಿ ಇದೆ. ಎರಡನೇದು ದೂರ ಸಾಗಾಣಿಕೆಗೆ ಅತ್ಯುತ್ತಮವಾದ ತಳಿ. ಕೋಲಾರ ಜಿಲ್ಲೆ ಇಡೀ ಭಾರತದಲ್ಲೇ ಟೊಮೆಟೊ ಬೆಳೆಗೆ ಪ್ರಸಿದ್ಧವಾದ ಜಾಗ ಆಗಿರೋದ್ರಿಂದ ರೈತರು ದಿನೇ ಹೊಸ ತಳಿ ಯಾವ್ದು ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ನಾವು ಸರಿಯಾದ ಸಮಯದಲ್ಲಿ ಈ ಗುರು ಟೊಮೆಟೊ ತಳಿಯನ್ನ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ. ಎಲ್ಲಾ ರೈತರು ಈ ತಳಿನ ಉಪಯೋಗ ಮಾಡಬೇಕು. ಬೆಳೆದು ಜೊತೆಗೆ ಒಳ್ಳೆ ಬೆಳೆ ಬರುತ್ತೆ. ಕಂಪನಿಯಿಂದ ನಾವು ಯಾವುದೇ ರೈತರು ನಮ್ಮ ಒಂದು ಸಂಪರ್ಕ ನಂಬರ್ ಕಾಂಟ್ಯಾಕ್ಟ್ ಹರಡೂರ್ ಸಂಸ್ಥೆದು ಟೋಲ್ ನಂಬರ್ ಇದೆ. ಈ ಟೋಲ್ ನಂಬರ್ಗೆ ಮಾಹಿತಿ ಕೊಟ್ರೆ ನಾವು ಖುದ್ದಾಗಿ ಅವರ ತೋಟಕ್ಕೆ ಹೋಗಿ ವಿಶೇಷವಾಗಿ ಅವರಿಗೆ ಟೆಕ್ನಿಕಲ್ ಗೈಡೆನ್ಸ್, ಬೀಜ ನಾಟಿ ಮಾಡೋದ್ರಿಂದ ಇಂದು ಹಣ್ಣು ತೆಗಿಯೋವರೆಗೂ ಅವ್ರಿಗೆ ಏನ್ ಬೇಕೋ ನಾವು ಟೆಕ್ನಿಕಲ್ ಗೈಡೆನ್ಸ್ ನ ನಮ್ಮ ಕಂಪನಿ ಸ್ಟಾಫ್ ಇಂದ ಅವರಿಗೆ ಗೈಡೆನ್ಸ್ ಕೊಡಿಸ್ತೇವೆ. ಜೊತೆಗೆ ಬೆಳೆನ ಯಾವ ರೀತಿ ಕಾಪಾಡಬೇಕು, ಯಾವ್ಯಾವ ಸರಿಯಾದ ಸಮಯದಲ್ಲಿ ಏನ್ ಪೆಸ್ಟಿಸೈಡ್ಸ್ ಕೊಡಬೇಕು, ಯಾವ ಗೊಬ್ಬರ ಕೊಡಬೇಕು ಅದನ್ನು ಸಹ ನಾವು ಮಾಹಿತಿ ಕೊಡ್ತೀವಿ. ಯಾಕೆಂತಂದ್ರೆ ನಮ್ಮ ಹರಡೂರ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಂಪ್ಲಾಯಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಪ್ರತಿಯೊಬ್ಬರಿಗೂ. ಹಾಗಾಗಿ ನಾವು ರೈತರಿಗೆ ದಿನೇ ಈ ಟೊಮೆಟೊ ಗುರು ಬಗ್ಗೆ ಬಹಳ ಮಾಹಿತಿ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನೇರವಾಗಿ ನಾವು ರೈತ ಸಂಪರ್ಕದಲ್ಲಿ ಇರ್ತೀವಿ. ಸೊ ಹಾಗಾಗಿ ಎಲ್ಲಾ ರೈತ ಬಾಂಧವರಲ್ಲೂ ಹರಡೂರ್ ಸಂಸ್ಥೆಯಿಂದ ನಾನು ಕೇಳ್ಕೊಳೋದೇನೆಂದ್ರೆ, ಈ ಟೊಮೆಟೊ ಗುರು ತಳಿಯನ್ನ ಬೆಳೆಯಿರಿ, ಅಧಿಕ ಲಾಭ ಪಡೆಯಿರಿ. ಜೈ ಹಿಂದ್, ಜೈ ಕರ್ನಾಟಕ.